ವೀಕ್ಷಕರೇ, ಇವತ್ತು ನಾನು ಹೇಳುತ್ತಿರುವ ದೇವಸ್ಥಾನ ವರ್ಷಕ್ಕೆ 2 ತಿಂಗಳು ಮಾತ್ರ ಭಕ್ತರಿಗೆ ದರ್ಶನ ನೀಡುವಂತಹ ಅಪರೂಪದ ದೇವಸ್ಥಾನ. ಉಳಿದ 10 ತಿಂಗಳು ಭೂಮಿಯೊಳಗೆ ಹೋಗಿ ಇರುತ್ತೆ ಈ ದೇವಸ್ಥಾನ. ಈ ದೇವಸ್ಥಾನ ಭಾರತದ 29ನೇ ಅತಿ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನವು ಸುಮಾರು 7,000 ವರ್ಷಗಳ ಅಂದಿನಿಂದ ಇಂದಿನವರೆಗೂ ಇದೇ ರೀತಿ ನಡೆದುಕೊಂಡು ಬರುತ್ತಿದೆ. ನಮ್ಮ ಕರ್ನಾಟಕದ ಹತ್ತಿರದಲ್ಲೇ ಇರುವಂತಹ ಈ ದೇವಸ್ಥಾನ ಯಾವುದು, ಇಲ್ಲಿ ನಡೆಯುತ್ತಿರುವ ಪವಾಡ ಎಂಥದ್ದು ಎಂಬುದರ ಎಲ್ಲ ಮಾಹಿತಿ ಕೊಡುತ್ತೇನೆ. ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ದೇವಸ್ಥಾನದ ಹೆಸರು ಸಂಗಮೇಶ್ವರಂ ಶಿವ ಟೆಂಪಲ್. ಸುಮಾರು 7,000 ವರ್ಷಗಳ ಹಿಂದೆ ನೀರಿನಲ್ಲೇ ಉದ್ಭವಗೊಂಡ ಅತಿ ದೊಡ್ಡ ಶಿವ ಮಂದಿರ. ಹೌದು ವೀಕ್ಷಕರೇ, ಶಿವಲಿಂಗ ಉದ್ಭವದ ಬಗ್ಗೆ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಾ. ಆದರೆ ಇಲ್ಲಿ ದೇವಸ್ಥಾನವೇ ಭೂಮಿಯಿಂದ ಉದ್ಭವವಾಗಿದೆ. ಈ ವಿಚಾರ ತಿಳಿದರೆ ಇಂಥವರಿಗೂ ಕೂಡ ಒಂದು ಕ್ಷಣ ಅಚ್ಚರಿ ಉಂಟು ಮಾಡುತ್ತೆ. ಕರ್ನಾಟಕದ ನೆರೆ ರಾಜ್ಯದ ಆಂಧ್ರ ಪ್ರದೇಶದ ಕರ್ನೂಲ್ ನಗರಕ್ಕೆ ಹೋಗಬೇಕು. ಕರ್ನೂಲ್ ನಗರದಿಂದ 96 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಸಂಗಮೇಶ್ವರಂ ಎಂಬ ಹಳ್ಳಿ ಸಿಗುತ್ತೆ. ಇದೇ ಹಳ್ಳಿಯಲ್ಲಿ ನೆಲೆಸಿರುವ ವರ್ಷದಲ್ಲಿ 2 ತಿಂಗಳು ಮಾತ್ರ ದರ್ಶನ ಕೊಡುವ ಸಂಗಮೇಶ್ವರಂ ಶಿವ ಮಂದಿರ. ಇದೇ ಹಳ್ಳಿಯಲ್ಲಿ ನೆಲೆಸಿರುವ ವರ್ಷಕ್ಕೆ 2 ತಿಂಗಳು ಮಾತ್ರ ದರ್ಶನವನ್ನು ಕೊಡುವ ಸಂಗಮೇಶ್ವರಂ ಶಿವ ಮಂದಿರ. ದೇವಸ್ಥಾನದ ಗೂಗಲ್ ಮ್ಯಾಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಅತ್ಯಂತ ವಿಸ್ಮಯಕಾರಿ ದೇವಸ್ಥಾನ ಎಂದು ಪ್ರಸಿದ್ಧಿ ಪಡೆದುಕೊಂಡಿದೆ. ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ನದಿಗಳ ಸಂಗಮ ಇರುವಂತಹ ಈ ಕ್ಷೇತ್ರ ಪ್ರಪಂಚದಲ್ಲೇ ಈ ರೀತಿಯ ವಿಸ್ಮಯ ಬೇರೆಲ್ಲೂ ನೋಡಲು ಸಾಧ್ಯವಿಲ್ಲ. ಈ ದೇವಸ್ಥಾನ ಇರುವ ಜಾಗದಲ್ಲಿ ಕೃಷ್ಣಾ ನದಿ, ತುಂಗಾ ನದಿ, ಭದ್ರಾ ನದಿ, ಭಾವಂಸಿ ನದಿ, ಪೇಣಿ ನದಿ, ಭೀಮಾರತಿ ನದಿ, ಮಲಪಹರಣಿ ನದಿ, ಈ 7 ನದಿಗಳು ಒಟ್ಟಿಗೆ ಸಂಗಮ ಆಗುತ್ತೆ. ಈ ವಿಚಾರದ ಬಗ್ಗೆ ಬೇರೆ ದೇಶಗಳಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗುತ್ತೆ. ದೇಶ ವಿದೇಶದಿಂದಲೂ ಈ ವಿಸ್ಮಯ ನೋಡಲು ಸಾಕಷ್ಟು ಜನ ಬರುತ್ತಾರೆ. ಈ ದೇವಸ್ಥಾನವನ್ನ ಸಪ್ತ ನದಿಗಳ ಸಂಗಮ ಅಂತ ಕೂಡ ಕರೀತಾರೆ. ಶ್ರೀ ವಾದಿರಾಜ ಯತಿರಾಜರು ಹೇಳಿರುವ ಪ್ರಕಾರ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬೇಡಿಕೊಂಡ ತಕ್ಷಣ ಆಗದೇ ಇರುವುದು ಏನೂ ಇಲ್ಲ. ಎಂಥದೇ ಕಷ್ಟ ಇದ್ದರೂ ಈ ದೇವಸ್ಥಾನಕ್ಕೆ ಕಾಲು ಇಡುತ್ತಿದ್ದಂತೆ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತದೆ ಎಂದು ಉಲ್ಲೇಖಿಸಲಾಗಿದೆ. ಮತ್ತೊಂದು ಅಚ್ಚರಿಯ ಸಂಗತಿ ಏನು ಅಂದ್ರೆ, ಈ ದೇವಸ್ಥಾನದಲ್ಲಿ ನೆಲೆಸಿರುವ ಶಿವಲಿಂಗವನ್ನು ಕಪ್ಪು ಗಂಧದ ಮರದಿಂದ ಮಾಡಲಾಗಿದೆ. ಈ ಕಪ್ಪು ಗಂಧದ ಮರವನ್ನು ಈಗ ಎಲ್ಲೂ ನೋಡಲು ಸಾಧ್ಯವೇ ಇಲ್ಲ. ಆದರೆ ಈ ಶಿವಲಿಂಗದಲ್ಲಿ ನೋಡಲು ಮಾತ್ರ ಸಾಧ್ಯ. 7,000 ವರ್ಷಗಳ ಹಿಂದೆ ಕಪ್ಪು ಗಂಧದ ಮರ ಇತ್ತು ಎಂದು ಪುರಾವೆಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಪುರಾವೆಗೆ ಇನ್ನೊಂದು ಸಾಕ್ಷಿಯೇ ಈ ಶಿವಲಿಂಗವಾಗಿದೆ. ಸ್ನೇಹಿತರೆ, ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ಬರಬೇಕು. ಇನ್ನು ಉಳಿದ 10 ತಿಂಗಳು ಈ 7 ನದಿಗಳ ಸಂಗಮ ಈ ದೇವಸ್ಥಾನವನ್ನು ಮುಳುಗಡೆ ಮಾಡುತ್ತದೆ. ಈ ದೇವಸ್ಥಾನವು ಸಂಪೂರ್ಣವಾಗಿ ನದಿಯ ನೀರು ಹಾಗೆ ನದಿಯ ಮಣ್ಣಿನಿಂದ ಮುಚ್ಚಿ ಹೋಗುತ್ತದೆ. ನದಿಯ ಮಣ್ಣಿನಿಂದ ಮುಚ್ಚಿ ಹೋಗುವ ಕಾರಣ ಈ ದೇವಸ್ಥಾನವನ್ನು ಭೂಮಿಯ ಒಳಗೆ ಹೋಗುವ ದೇವಸ್ಥಾನ ಎಂತಲೂ ಕೂಡ ಕರೆಯುತ್ತಾರೆ. 7,000 ವರ್ಷಗಳಿಂದ ನೀರಿನಲ್ಲಿ ಮುಳುಗುತ್ತೆ ಮತ್ತೆ ಹೊರಗೆ ಬರುತ್ತೆ. ಆದರೂ ಈ ದೇವಸ್ಥಾನವು ಯಾವುದೇ ಬಿರುಕು ಬಿಟ್ಟಿಲ್ಲ. ಈ ಶಿವಲಿಂಗಕ್ಕೆ ಯಾವುದೇ ಹಾನಿಯಾಗಿಲ್ಲ. ಮತ್ತೊಂದು ವಿಚಿತ್ರ ಏನು ಅಂದ್ರೆ, ಈ ದೇವಸ್ಥಾನವು ಹಲವು ಬಾರಿ ಕೆಂಪು ಬಣ್ಣದಲ್ಲಿ ಕಂಡು ಬಂದಿದೆ. ಇದರ ಬಗ್ಗೆ ವಿಜ್ಞಾನಿಗಳು ಸಾಕಷ್ಟು ಬಾರಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಯಾಕೆ ಹೀಗಾಗುತ್ತೆ ಎಂಬುದರ ಬಗ್ಗೆ ಮಾಹಿತಿ ಇಂದಿಗೂ ತಿಳಿದು ಬಂದಿಲ್ಲ. ವೀಕ್ಷಕರೇ, ನೀವು ಕೂಡ ಸಮಯ ಬಿಡುವು ಮಾಡಿಕೊಂಡು ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಈ ದೇವಸ್ಥಾನ ನೋಡುವುದಕ್ಕೆ ಬಹಳ ಸುಂದರವಾಗಿ ಇದೆ. ಬೇರೆ ಸಮಯದಲ್ಲಿ ನೀವು ಇಲ್ಲಿ ಬಂದರೆ ಈ ದೇವಸ್ಥಾನವು ಮುಳುಗಡೆ ಆಗಿರುತ್ತೆ. ನಿಮ್ಮನ್ನು ದೋಣಿಯಲ್ಲಿ ಈ ದೇವಸ್ಥಾನದ ಬಳಿ ಕರೆದುಕೊಂಡು ಹೋಗಿ ಮುಳುಗಡೆ ಆಗಿರುವ ದೇವಸ್ಥಾನವನ್ನು ತೋರಿಸುತ್ತಾರೆ. ಈ ದೃಶ್ಯ ನೋಡಲು ಬಹಳ ಸೊಗಸಾಗಿ ಇರುತ್ತೆ. ವೀಕ್ಷಕರೇ, ವರ್ಷದಲ್ಲಿ ಬರೀ 2 ತಿಂಗಳು ಮಾತ್ರ ದರ್ಶನ ಕೊಡುವ ಸಂಗಮೇಶ್ವರಂ ಶಿವ ಮಂದಿರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.